ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಳಿನ ಆಸೆದರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮನೋಜ್ ಶೋರೂಮಲ್ಲಿ ಯಾರೋ 3 ಮೊಟ್ಟೆಗಳನ್ನು ಇಟ್ಟಿರ್ತಾರೆ. ಮೊಟ್ಟೆ ಮೇಲೆ ಏನೇನೋ ಚಿತ್ರಗಳನ್ನ ಬರೆದಿರೋದು ನೋಡಿಬಿಟ್ಟು ಎಲ್ಲರೂ ಇದು ಮಾಟ ಮಂತ್ರ ಮಾಡಿಸಿರೋದು ಅಂತ ಸ್ಟಾಫ್ ಅವ್ರು ಹೇಳ್ತಾರೆ. ಆಗ ಮನೋಜು ರೋಹಿಣಿ ನೋಡ್ತಾ ಇರ್ತಾರೆ. ಮನೋಜ್ ಅದು ತುಂಬ ಭಯ ಪಡ್ಕೊಂಡು ಅಯ್ಯಯ್ಯೋ ಮಾಟ ಮಂತ್ರ ಮಾಡಿದ್ದು ಇಡಿಸ್ಬಿಟ್ಟಿದ್ದಾರೆ, ನಮ್ಮ ಅಂಗಡಿ ಲಾಸ್ ಆಗಲಿ, ಯಾರೋ ನಮ್ಗೆ ಆಗದಿರೋ ಥರ ಎಲ್ಲ ಮಾಡಿದ್ದಾರೆ ಅಂತ ಟೆನ್ಷನ್ ಇರ್ತಾನೆ. ರೋಹಿಣಿ ಅದೆಲ್ಲ ಏನೂ ಆಗಲ್ಲ, ಸುಮ್ಮನೆ ಯಾರೋ ನಿಮ್ಗೆ ಎದುರಿಸೋಕೆ ಇಟ್ಟಿದ್ದಾರೆ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಆಗ ಪಾರ್ಕ್ ಫ್ರೆಂಡ್ ಅಲ್ಲಿಗೆ ಬಂದಾಗ ಅವ್ನು ನೋಡಿಬಿಟ್ಟು ಏನು ಮೊಟ್ಟೆಗಳೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ, ಶಾಪ್ ಜೊತೆಗೆ ನೀವೇನು ಆಮ್ಲೆಟ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ರೇಗಿಸ್ತಾ ಇರ್ತಾನೆ. ಆಗ ಇಲ್ಲ, ಯಾರೋ ಮಾಟ ಮಂತ್ರ ಮಾಡಿ ಇಡಿಸ್ಬಿಟ್ಟಿದ್ದಾರೆ ಅಂತ ಮನೋಜ್ ಹೇಳಿದಾಗ ಅವನು ಭಯ ಪಡ್ಕೊಂಡು ಓಡೋಗ್ತಿರ್ತಾನೆ. ಆಗ ಮನೋಜ ಪಾರ್ಕ್ ಫ್ರೆಂಡ್ನ ಕೈಲಿ ಇಟ್ಕೊಂಡು ಇದಕ್ಕೇನಾದರೂ ಒಂದು ಪರಿಹಾರ ನೀನೇ ಕಂಡಿಡ್ಕೊಡ್ಬೇಕು ಅಂತ ಮನೋಜ ಕೇಳ್ಕೊತಾನೆ. ಆಗ ಪಾರ್ಕ್ ಫ್ರೆಂಡು ಜ್ಯೋತಿಷ್ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ರೋಹಿಣಿ, ಪಾರ್ಕ್ ಫ್ರೆಂಡು ಮತ್ತು ಮನೋಜ 3 ಜನರು ಆ ಮೊಟ್ಟೆಗಳನ್ನ ಎತ್ಕೊಂಡು ಜ್ಯೋತಿಷ್ ಹತ್ರ ಬರ್ತಾರೆ. ಜ್ಯೋತಿಷಿಗಳು ನೋಡಿಬಿಟ್ಟು ಎಲ್ಲಿಂದ ಬಂತು ಇದು ಅಂತ ಕೇಳಿದಾಗ ಗೊತ್ತಿಲ್ಲ, ನಮ್ಮ ಶಾಪಲ್ಲಿ ಯಾರೋ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ ಮನೋಜ ಹೇಳ್ತಾನೆ. ಆಗ ಮನೋಜ ಭಯ ಪಡ್ಕೊಂಡಿರೋದು ನೋಡಿ, ಇದು ಮಾಟ ಮಂತ್ರದೇ ಆಗಿರುತ್ತೆ, ಇದೇನಾದರೂ ನಿಮಗೆ ನಾಶ ಆಗೋಗಲಿ, ಬಿಸ್ನೆಸ್ ಲಾಸ್ ಆಗಲಿ, ಆರೋಗ್ಯ ನಿಮಗೆ ಕೆಟ್ಟದಾಗಲಿ ಅನ್ನೋದಕ್ಕೆ ಇಟ್ಟಿರ್ತಾರೆ, ಅದಕ್ಕೆ ನೀವು ಒಂದಷ್ಟು ಪರಿಹಾರ ಮಾಡಲೇಬೇಕಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆಗ ಮನೋಜ್ ಏನು ಪರಿಹಾರ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ನಿಮಗೆ ಯಾರು ಇಷ್ಟನೋ ಅವರು ಮತ್ತು ನೀವು ಸೇರಿಕೊಂಡು ಉಪವಾಸ ಮಾಡಬೇಕಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆಗ ಮನೋಜ ನಮ್ಮಮ್ಮ ಅಂದರೆ ನನಗಿಷ್ಟ ಅಂತ ಹೇಳ್ತಾನೆ. ರೋಹಿಣಿ ಪಕ್ಕದಲ್ಲೇ ಕೂತ್ಕೊಂಡು ಕೋಪ ಮಾಡ್ಕೊಂಡಿರ್ತಾಳೆ. ಆಗ ಜ್ಯೋತಿಷಿಗಳು ಹೇಳ್ತಾರೆ, ಹಂಗ ನಿಮ್ಮಮ್ಮ ಇಷ್ಟ ಅಂದರೆ ನೀವು ಮತ್ತು ನೀವು ನಿಮ್ಮಮ್ಮ ಇಬ್ಬರು ಸೇರಿಕೊಂಡು 1 ದಿನ ಉಪವಾಸ ಮಾಡಬೇಕಾಗುತ್ತೆ, ಏನೂ ಕೂಡ ತಿನ್ನಬಾರ್ದು. ಹಾಗೆ ಈ ಒಂದು ಕೆಂಡ ಇಟ್ಕೊಂಡಿರೋ ಹೂ ಕುಂಡ ಇಟ್ಕೊಂಡು ನೀವು ದೇವ್ರನ್ನ ಸುತ್ತಬೇಕಾಗುತ್ತೆ 3 ಸುತ್ತು ಅಂತ ಎಲ್ಲ ಹೇಳ್ಕೊಡ್ತಾರೆ. ಇಷ್ಟು ಮಾಡಿದ್ರೆ ಪರಿಹಾರ ಆಗುತ್ತೆ ಅಂದಾಗ, ಏನು ಕೆಂಡದ್ದು ಹೂವು ಇಟ್ಕೊಂಡು ನಾ ತಿರುಗಬೇಕು, ಅದೆಲ್ಲ ನನಗೆ ಆಗೋದಿಲ್ಲ ಅಂತ ಮನೋಜ ಹೇಳ್ತಾನೆ. ಮತ್ತು ನೀವು ಇದು ಬೇವಿನ ಸೊಪ್ಪನ್ನು ಕಟ್ಕೋಬೇಕಾಗುತ್ತೆ, ನಿಮ್ಮಮ್ಮವರು ಹಳದಿ ಹೂವನ್ನು ಕಟ್ಕೊಂಡು ನೀವು ಈ ಥರ ಹೂವನ್ನು ಇಟ್ಕೊಂಡು ಸುತ್ತಬೇಕಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಆಗೋದಿಲ್ಲ ಅಂದಾಗ ನಿಮಗೆ ಪರಿಹಾರ ಆಗೋದಿಲ್ಲ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅದಕ್ಕೆ ಭಯ ಪಡ್ಕೊಂಡು ಸರಿ ಆಯ್ತಾಯಿತು ಮಾಡ್ತೀವಿ ಅಂತ ಮನೋಜ ಅದಕ್ಕೂ ಕೂಡ ಒಪ್ಕೊಂಡು ಮನೆಗೆ ಬರ್ತಾನೆ. ಅದಾದಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮನೋಜ ರೋಹಿಣಿ ಮನೆಗೆ ಬಂದಾಗ ಶಾಂತಿ ಇರ್ತಾಳೆ ಅಲ್ಲಿ. ಮನೋಜ ಹೋಗ್ಬಿಟ್ಟು ಅಮ್ಮ, ಈ ಮನೇಲಿ ನಿನ್ಗೆ ಯಾರಮ್ಮ ಇಷ್ಟ ಅಂತ ಕೇಳಿದಾಗ ನಿನ್ನ ಬಿಟ್ಟರೆ ಇನ್ಯಾರೋ ಇಷ್ಟ, ನನಗೆ ನೀನೇ ಇಷ್ಟ ಕಾಣೋ ಅಂತ ಶಾಂತಿ ಹೇಳ್ತಾಳೆ. ಮನೋಜ ಖುಷಿಯಿಂದ ನೋಡಿದೆ ರೋಹಿಣಿ, ನನಗೆ ಅವರಂದರೆ ಇಷ್ಟ, ಅವ್ರಿಗೆ ನಾನಂದರೆ ಇಷ್ಟ, ನಾನು ಅಮ್ಮ ಇಬ್ಬರು ಒಂದೇನೆ ಅಂತ ಮನೋಜ ಹೇಳ್ತಿರ್ತಾನೆ. ಮನೋಜ ಶಾಂತಿನ ಮುದ್ದು ಮಾಡೋಕ್ಕೆ ಹೋಗ್ಬೇಕಾದ್ರೆ, ನೀನು ಯಾಕೆ ಈ ಥರ ಆಡ್ತಿದ್ದೆ ನನಗೆ ಚೆನ್ನಾಗಿ ಗೊತ್ತು, ನಿನ್ಗೇನೋ ಬೇಕಾಗಿದೆ, ಇಲ್ಲ ಏನೋ ಕೇಳಬೇಕು, ಅದಕ್ಕೆ ಹಿಂಗೆ ಮಸ್ಕ ಹೊಡ್ತಿದ್ಯಾ, ಅದು ಏನಂದ ಹೇಳು ಫಸ್ಟು ಅಂತ ಶಾಂತಿ ಬೈತಾಳೆ. ಮನೋಜ, ಅಮ್ಮ ಶೋರೂಮ್ ಹತ್ರ ಯಾರೋ ಮೊಟ್ಟೆ ಇಟ್ಬಿಟ್ಟಿದ್ರು ಅಂದಾಗ ಏನೋ ಹೇಳ್ತಾ ಇದೆಯಾ, ಮೊಟ್ಟೆ ವ್ಯಾಪಾರ ಬೇರೆ ಶುರು ಮಾಡ್ಕೊಂಡಿದ್ಯೇನೋ ಅಂತ ಶಾಂತಿ ಕೇಳ್ತಾಳೆ. ಮನೋಜ್ ಹೇಳ್ತಾನೆ, ಅದಲ್ಲಮ್ಮ ಯಾರೋ ಮಾಟ ಮಂತ್ರ ಮಾಡಿ ತಂದಿಟ್ಟಿದ್ರು ಅಂದಾಗ, ಏನು ಮಾಟ ಮಂತ್ರ, ಅದೆಲ್ಲ ಸುಳ್ಳು ಕೊಡೋ, ಅದೆಲ್ಲ ಏನು ನಡೆಯೋದಿಲ್ಲ, ನೀನು ಯಾಕೆ ಹಿಂಗೆ ಎದುರ್ಕೊಂಡಿದ್ಯಾ ಅಂತ ಬೈತಾಳೆ. ಮನೋಜ್ ಹೇಳ್ತಾನೆ, ಇಲ್ಲಮ್ಮ ಅದರಿಂದ ತುಂಬ ಅಪಾಯ ಆಗುತ್ತಂತೆ, ನಾನು ಜ್ಯೋತಿಷಿಗಳ ಹತ್ರ ಹೋಗಿ ಶಾಸ್ತ್ರ ಕೇಳಿದಾಗ ಅವ್ರು ಈ ಥರ ಹೇಳಿದ್ದಾರೆ ಅಂದಾಗ ಶಾಂತಿ ಯೋಚನೆ ಮಾಡ್ಕೊಂಡು ಹಾಗಾದರೆ ಯಾರೋ ಇಟ್ಟಿರೋದು ಅಂತ ಕೇಳ್ತಾ ಇರ್ತಾಳೆ. ಮನೋಜ್, ಯಾರು ಇಟ್ಟಿದ್ರು ಅಂತ ಗೊತ್ತಿಲ್ಲ ಅಮ್ಮ, ಆದರೆ ಪರಿಹಾರ ಹೇಳಿದ್ದಾರೆ ಅಂತ ಮನೋಜ್ ಹೇಳ್ತಾನೆ. ಒಂದೊತ್ತು ಊಟನೂ ಮಾಡ್ದಿರಾ, ಸ್ವಲ್ಪನೂ ಏನು ಊಟ ತೊಗೊಳ್ದಿರ, ಫಲಹಾರ ತೊಗೊಳ್ದಿರ ನಾವು ಒಂದು ದಿವಸ ಪೂರ್ತಿ ಉಪವಾಸ ಮಾಡಬೇಕಂತೆ, ಬೇವಿನ ಸೊಪ್ಪು ಸುತ್ತಕೊಂಡು ಕೆಂಡದ್ದು ಹೂವು ಇಟ್ಕೊಂಡು ದೇವಸ್ಥಾನದ ಸುತ್ತ 3 ಸುತ್ತು ಸುತ್ತಬೇಕಂತ, ಆವಾಗ ಈ ಪರಿಹಾರ ಆಗುತ್ತಂತಮ್ಮ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ ಕೇಳಿಸ್ಕೊಂಡು, ಏನೋ ಬೇವಿನ ಸೊಪ್ಪು ಇಟ್ಕೊಂಡು ಕೆಂಡ ಇಟ್ಕೊಂಡು ಸುತ್ತಬೇಕು, ಅದೆಲ್ಲ ನನ್ನ ಕೈಲೆಲ್ಲ ಮಾಡೋಕ್ಕಾಗೋದಿಲ್ಲ, ಉಪವಾಸ ಬೇರೆ ಇರಬೇಕು, ಅದೆಲ್ಲ ನನಗೆ ಆಗಲ್ಲ ಕಣೋ ಅಂತ ಶಾಂತಿ ಬೈತಾಳೆ. ಮನೋಜ್ ಹೇಳ್ತಾನೆ, ಹಾಗಲ್ಲಮ್ಮ, ನೀನೇನು ಬೇವಿನ ಸೊಪ್ಪೇನು ಕಟ್ಕೊಳ್ಬೇಕಾಗಿಲ್ಲ, ಹೂವಿನ ಹಾರ ಹಾಕ್ಕೊಂಡ್ರೆ ಸಾಕು, ನಾನು ಕೆಂಡ ಇಟ್ಕೊಂಡು ಸುತ್ತೀನಮ್ಮ ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಶಾಂತಿ, ನಿನಗೆ ತೊಂದರೆ ಆದರೆ ಇವಾಗ ನಾನು ಯಾಕೋ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದಾಗ, ಹಂಗಲ್ಲಮ್ಮ, ಜ್ಯೋತಿಷಿಗಳು ನಿನಗೆ ಮನೇಲಿ ಯಾರು ಇಷ್ಟ ಅಂದಾಗ ನಾನು ನಿನ್ನ ಹೆಸ್ರು ಹೇಳ್ಬಿಟ್ಟೆ, ಅದಕ್ಕೆ ನನಗೆ ತೊಂದರೆ ಆದರೆ ನಿನಗೂ ಕೂಡ ತೊಂದರೆ ಆಗುತ್ತಂತೆ, ಅದಕ್ಕೆ ನೀನು ಕೂಡ ಇದೆಲ್ಲ ಮಾಡಬೇಕಾಗುತ್ತೆ, ಆವಾಗಲೇ ಪರಿಹಾರ ಆಗೋದು ಅಂತ ಮನೋಜ ಹೇಳ್ತಾನೆ. ಶಾಂತಿ, ನನ್ನ ಹೆಸ್ರು ಯಾಕೆ ಹೇಳಿದೆ, ನೀನು ಹೇಳ್ತಿರಲ್ವಾ, ಅವಳ ಹೆಸ್ರು ಹೇಳ್ಬೇಕಲ್ವೇನೋ ಅಂತ ಹೇಳಿದಾಗ ಇಲ್ಲಿ ರೋಹಿಣಿ ಕೋಪ ಮಾಡ್ಕೊಳತ್ತೆ. ಮನೋಜ್ಗವ್ರಿಗೆ ಏನಾದರೂ ಪರವಾಗಿಲ್ವಾ, ನೀವು ಮಾಡೋದಿಲ್ವ ರಥ ಅಂತ ಕೇಳ್ತಾಳೆ. ಆಗ ಶಾಂತಿ, ಆ ಥರ ಅಲ್ಲಮ್ಮ, ನನಗೆ ವಯಸ್ಸು ಬೇರೆ ಆಯಿತು, ನನಗೆ ಉಪವಾಸ ಎಲ್ಲ ಮಾಡೋಕ್ಕಾಗಲ್ಲ, ಹಂಗೆ ಕೆಂಡ ಇಟ್ಕೊಂಡು ನನಗೆ ದೇವಸ್ಥಾನೆಲ್ಲ ಸುತ್ತಕ್ಕಾಗಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ. ಮನೋಜ, ಅಮ್ಮ ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ ಅಂತ ಕೇಳಿದಾಗ, ಹೋಗೋ, ನನಗದೆಲ್ಲ ಮಾಡೋಕ್ಕಾಗಲ್ಲ ಅಂತ ಶಾಂತಿ ಹೇಳ್ತಾಳೆ.
ಆ ಥರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೋಗ್ತಾ ಇರ್ಬೇಕಾದ್ರೆ ಮನೋಜ ಕೇಳ್ಕೊತಾ ಇರ್ತಾನೆ, ಅಮ್ಮ ಅದು ಮಾಟ ಮಂತ್ರದಮ್ಮ, ನನಗೇನಾದ್ರು ತೊಂದರೆ ನಿನಗೂ ಆಗುತ್ತಮ್ಮ, ಹಂಗೆಲ್ಲ ಬಿಡೋಕ್ಕಾಗಲ್ಲ, ಪರಿಹಾರ ಮಾಡಲೇಬೇಕು ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಶಾಂತಿ ಹೇಳ್ತಾಳೆ, ನಾನೇನಾದರೂ ಉಪವಾಸ ಇಟ್ಕೊಂಡ್ರೆ ಅದೇ ನಂಗೆ ದೊಡ್ಡ ಆಪತ್ತು ಕಣೋ, ನಾನು ಯಾವ ಪೂಜೆನೂ ಮಾಡಲ್ಲ, ಯಾವ ಪರಿಹಾರನೂ ಮಾಡಲ್ಲ, ಬಿಡೋ ನನ್ನ ಅಂತ ಶಾಂತಿ ಬೈತಿರ್ತಾಳೆ. ಆಗ ಮನೋಜ್ ಅಮ್ಮಮ್ಮ ಪ್ಲೀಸ್ ಅಮ್ಮ ಅಂತ ಶಾಂತಿ ಕೈ ಇಟ್ಕೊಂಡಿರ್ತಾನೆ. ಈ ಕಡೆ ಶಾಂತಿ ಏನಮ್ಮ ಇವನು ಹಿಂಗಾಡ್ತಿದ್ದಾನೆ ಪೂಜೆ ಗೀಜೆ ಅಂದ್ಕೊಂಡು ಅಂತ ಶಾಂತಿ ರೋಹಿಣಿಗೆ ಹೇಳ್ತಿರ್ತಾಳೆ. ಆಗ ರೋಹಿಣಿ ಒಂದೇ ಒಂದು ಸಲ ಉಪವಾಸ ಅಲ್ವತ್ತೆ ಮಾಡಿಬಿಡಿ ಅಂತ ಹೇಳಿದಾಗ, ಆಗಲ್ಲಮ್ಮ, ಅದು ಎಂಥದೇ ದಿನ ಆದರೂ ಅದು ಎಂಥದೇ ಪೂಜೆ ಮಾಡಬೇಕು, ನನ್ನ ಕೈಯಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ, ಉಪವಾಸಲ್ಲಿ ಇರೋಕ್ಕಾಗಲ್ಲ ಅಂತ ಶಾಂತಿ ಹೇಳ್ತಾಳೆ. ಮನೋಜ ರೋಹಿಣಿ ಇಬ್ಬರು ಬೇಡ್ಕೊತಾ ಇರ್ತಾರೆ ಮಾಡಿಬಿಡಿ ಅಂತ. ಆಗ ಶಾಂತಿ ಏನು ಇಬ್ಬರು ಎಷ್ಟೊಂದು ಹೆದರ್ಕೊತಿದ್ದೀರ, ನನಗೆ ಒಂದು ಈ ಥರ ಎಲ್ಲ ಮಾಡಿ ಅಂತ ಕೇಳ್ಕೊತಿದ್ದೀರಲ್ಲ ಅಂತ ಶಾಂತಿ ಹೇಳ್ತಾನೆ ಇರ್ತಾಳೆ. ಆಗ ಶಾಂತಿ ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡೆ ಬರ್ತಾ ಇರಬೇಕಾದ್ರೆ ಮನೋಜು ರೋಹಿಣಿ ಹಿಂದೆ ಬರ್ತಾ ಇರ್ತಾರೆ. ಹಂಗೆ ಹೇಳ್ಕೊಂಡು ಶಾಂತಿ ಆಚೆ ಬರ್ತಾ ಇರ್ಬೇಕಾದ್ರೆ ಮೇಲಿದ್ದ ಫ್ಯಾನು ಕೆಳಗಡೆ ಬಿದ್ದೋಗುತ್ತೆ. ಆಗ ಫ್ಯಾನ್ ಬಿದ್ದಿದ್ದು ನೋಡಿ ಶಾಂತಿ ಶಾಕಿಂದ ನೋಡ್ತಾ ಇರ್ತಾಳೆ. ಆಗ ಮನೋಜ ಬಂದು, ಅಮ್ಮ ಜಸ್ಟ್ ಮಿಸ್ ಅಮ್ಮ, ನೀನು ಒಂದು ಸ್ಟೆಪ್ ಮುಂದೆ ಹೋಗಿದ್ರು ನಿನ್ನ ತಲೆ ಮೇಲೆ ಬಿದ್ದೋಗೋದು, ನಿನ್ನ ತಲೆ ಹೊಡೆದೋಗಿರೋದು ಅಂತ ಮನೋಜ ಹೇಳ್ತಾನೆ. ಮನೋಜಲ್ಲಿ ನನ್ನ ಜ್ಯೋತಿಷಿಗಳು ಇದೆ ಅಮ್ಮ ಹೇಳಿದ್ದು, ಏನೋ ತೊಂದರೆ ಆಗುತ್ತೆ ಅಂತ, ಅದಕ್ಕೆ ಹೇಳ್ತಾ ಇರೋದು, ಪರಿಹಾರ ಮಾಡಿಬಿಡೋಣ ಅಂತ ಹೇಳಿದಾಗ ರೋಹಿಣಿನೂ ಹೌದು ನನಗೂ ನಂಬಕ್ಕಾಗ್ತಾ ಇರಲಿಲ್ಲ, ಇದನ್ನೆಲ್ಲ ನೋಡಿದ್ರೆ ನನಗೂ ನಂಬಿಕೆ ಬರ್ತಾ ಇದೆ ಅಂತ ರೋಹಿಣಿ ಹೇಳ್ತಾಳೆ. ಶಾಂತಿ ಕೋಪ ಮಾಡಿಕೊಂಡು, ಏನೋ ಫ್ಯಾನ್ ಲೂಸ್ ಆಗಿ ಬಿದ್ದಿದೆ ಅಷ್ಟೇ, ನಾನು ಯಾವ ಪರಿಹಾರನೂ ಮಾಡಲ್ಲ, ಏನೂ ಮಾಡಲ್ಲ, ಹೋಗ್ರೋ ಅಂತ ಬೈಕೊಂಡು ಬರ್ತಾ ಇರ್ತಾಳೆ. ಈ ಕಡೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಮನೇಲಿ ನೀರು ಬರ್ತಾ ಇರಲ್ಲ. ನೀರು ಬರ್ದಿರೋಕ್ಕೆ ಎಲ್ಲರೂ ನೀರು ಬರ್ತಾಯಿಲ್ಲ ಅಂತ ಎದ್ದು ಬರ್ತಾರೆ. ಸೂರ್ಯ ಮೋಟ್ರ್ ರಿಪೇರಿ ಅವ್ರಿಗೆ ಫೋನ್ ಮಾಡಿದಾಗ ಅವರು ಇವತ್ತು ಬರೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದಾಗ ಸೂರ್ಯ ಬಂದು, ಇವತ್ತು ಅವರು ಮೋಟ್ರ್ ರಿಪೇರಿಯವ್ರು ಲೇಟ್ ಆಗುತ್ತಂತೆ, ಇವತ್ತು ನೀರು ಬರಲ್ಲ, ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೇಲಿ ಟ್ಯಾಂಕರ್ಗೆ ಫೋನ್ ಮಾಡಿ ನೀರು ತರಿಸ್ಕೊಂಡು ಎಲ್ಲರೂ ರೆಡಿ ಆಗ್ತಾರೆ. ಅದಾದಮೇಲೆ ಮೋಟ್ರ್ ರಿಪೇರಿ ಮಾಡೋನು ಬರ್ತಾನೆ. ಆಗ ಮೋಟ್ರ್ ರಿಪೇರಿ ಅವ್ರು ಚೆಕ್ ಮಾಡಿಬಿಟ್ಟು ಮನೆಯಲ್ಲಿ ಕರೆಂಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಮೇನ್ ಸ್ವಿಚ್ನ ಆಫ್ ಮಾಡಿಬಿಟ್ಟು, ಒಂದಷ್ಟು ಐಟಮ್ಸ್ ತರಬೇಕಾಗಿದೆ, ಎಲೆಕ್ಟ್ರಿಕ್ ಐಟಮ್ಸು ನಾನು ತರ್ತೀನಿ, ಅಲ್ಲಿವರೆಗೂ ನೀವು ಮೇನ್ ಸ್ವಿಚ್ ಆನ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾರಾದರೂ ಆನ್ ಮಾಡಿದ್ರೆ ಕರೆಂಟ್ ಶಾಕ್ ಹೊಡೆಯುತ್ತೆ, ಯಾರಿಗೂ ಆನ್ ಮಾಡೋಕ್ಕೆ ಹೇಳಬೇಡಿ ಅಂತ ಹೇಳಿದಾಗ, ಸರಿ ಆಯಿತು ನಾನು ನೋಡ್ಕೊತೀನಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಮನೋಜ ಕಾರ್ನ ವಾಶ್ಗೆ ಬಿಡಬೇಕು ಅಂತ ಬರ್ತಿರ್ತಾನೆ. ಅಲ್ಲಿ ಈ ಕರೆಂಟದು ಡೋರ್ ಓಪನ್ ಆಗಿರುತ್ತೆ, ಮೇನ್ ಸ್ವಿಚ್ ಬೋರ್ಡ್ದು ಡೋರ್ ಓಪನ್ ಆಗಿದೆ, ಅದು ನೋಡಿಬಿಟ್ಟು ಕ್ಲೋಸ್ ಮಾಡೋದಕ್ಕೆ ಬರ್ತಾನೆ. ಅಲ್ಲಿ ಏನಿದು ಸ್ವಿಚ್ ಆಫ್ ಆಗಿದೆಯಲ್ಲ ಅಂದ್ಬಿಟ್ಟು ಮೇನ್ ಸ್ವಿಚ್ನ ಆನ್ ಮಾಡಿಬಿಡ್ತಾನೆ. ಈ ಕಡೆ ಶಾಂತಿ ಅಪ್ಪ ಕರೆಂಟ್ ಬಂತಲ್ಲ ಅಂತ ಖುಷಿ ಪಡ್ಕೊಂಡು ಹೋಗಿ ಸ್ವಿಚ್ ಆನ್ ಮಾಡೋಕ್ಕೆ ಸ್ವಿಚ್ ಮುಟ್ಬಿಡ್ತಾಳೆ. ಸ್ವಿಚ್ ಮುಟ್ಟಿದ ತಕ್ಷಣ ಕರೆಂಟ್ ಶಾಕ್ ಹೊಡೆದು ಕತ್ತನ್ನ ಅಲ್ಲಾಡಿಸ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಕಸ್ತೂರಿ ಅವ್ರು ಬಂದು, ಏನೇ ಶಾಂತಿ, ನಾನು ನೀನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು, ಏನೋ ತಪ್ಪಾಗೋಯ್ತು ಅಂತ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಾ, ಹೋಗ್ಲಿ ಬಿಡೆ ಅಂತ ಹೇಳಿಕೊಂಡು ಶಾಂತಿನ ಮುಟ್ಬಿಡ್ತಾಳೆ. ಆಗ ಕಸ್ತೂರಿಗೂ ಕೂಡ ಕರೆಂಟ್ ಶಾಕು ಹೊಡೆಯುತ್ತೆ. ಆಗ ಕಸ್ತೂರಿನ ಕತ್ತಲ್ಲಾಡಿಸ್ಕೊಂಡು ನಿಂತಿರ್ತಾಳೆ. ಆಗ ಈ ಕಡೆ ರೋಹಿಣಿ ಬಂದು, ಆಂಟಿ ನೀವಿಬ್ಬರು ಫ್ರೆಂಡ್ಸ್ ಅಲ್ವಾ, ಏನಿಬ್ಬರು ಮಾತಾಡ್ಕೊಂಡು ಈ ಥರ ಕತ್ತಲ್ಲಾಡಿಸ್ತಿದ್ದೀರಾ ಅಂತ ಹೇಳ್ಕೊಂಡು ರೋಹಿಣಿನೂ ಕಸ್ತೂರಿ ಕೈನ ಮುಟ್ಬಿಡ್ತಾಳೆ. ಆಗ ರೋಹಿಣಿಗೂ ಕರೆಂಟ್ ಶಾಕ್ ಹೊಡೆದು ಕತ್ತನ್ನ ಬಾಬಾ ಅನ್ನೋ ಥರ ಕುಣಿಸ್ತಾ ಇರ್ತಾಳೆ. ಈ ಕಡೆ ಮನೋಜ ಬಂದು ರೋಹಿಣಿನ ಮುಟ್ಟು, ಏನು ರೋಹಿಣಿ ನನ್ನ ಕರಿತಿದ್ದಾಳಲ್ಲ ಅಂತ ಖುಷಿ ಪಡ್ಕೊಂಡು ಮನೋಜನು ಬಂದು ರೋಹಿಣಿನ ಮುಟ್ಬಿಡ್ತಾನೆ. ಅವನಿಗೂ ಸಹ ಕರೆಂಟು ಹೊಡೆದ್ಬಿಡುತ್ತೆ. ಆಗ ಶ್ರುತಿ ಬಂದು ಎಲ್ಲರೂ ಕತ್ತು ಕುಣಿಸ್ಕೊಂಡು ನಿಂತಿರ್ಬೇಕಾದ್ರೆ ಇವ್ರಿಗೆಲ್ಲ ಏನಾಗಿದೆ ಅಂದ್ಕೊಂಡು, ರೋಹಿಣಿ ಏನಾಗಿದೆ ನಿಮಗೆ ಅಂತ ಒದ್ದೆ ಟವಲ್ನ ರೋಹಿಣಿ ಮೇಲೆ ಹಾಕಿದ ತಕ್ಷಣ ಅದು ಟವಲ್ ಒದ್ದೆ ಆಗಿರೋಕ್ಕೆ ಶ್ರುತಿಗೂ ಸಹ ಕರೆಂಟು ಹೊಡೆದ್ಬಿಡುತ್ತೆ. ಅಲ್ಲೇ ಇದ್ದು ರವಿ ಶ್ರುತಿ ಅಂತ ಕಿರಿಚ್ಕೊಂಡು ಶ್ರುತಿ ಕೈ ಇಟ್ಕೊಂಡಾಗ ರವಿಗೂ ಕರೆಂಟ್ ಶಾಕು ಹೊಡೆಯುತ್ತೆ. ಎಲ್ಲರೂ ಕರೆಂಟ್ ಓಡಿಸ್ಕೊಂಡು ಕಾಗೆ ಥರ ಒದ್ದಾಡಿಕೊಂಡು ಕತ್ತು ಕುಣಿಸ್ತಾ ನಿಂತಿರ್ತಾರೆ. ಈ ಕಡೆ ಮೀನಾ ಬಂದು ಎಲ್ಲರೂ ನೋಡ್ಬಿಟ್ಟು, ಅಯ್ಯೋ ಕರೆಂಟ್ ಶಾಕ್ ಹೊಡೆದಿದೆ ಅಂತ ಒಂದು ದೊಣ್ಣೆ ತೊಗೊಂಬಂದು, ಅತ್ತೆ ಸಾರಿ ಅತ್ತೆ, ನನಗೆ ಇವಾಗ ಇದನ್ನು ಬಿಟ್ಟರೆ ಬೇರೆ ಏನೂ ಮಾಡೋ ಪರಿಸ್ಥಿತಿ ಅಂತ ಇಲ್ಲ ಅಂತ ಶಾಂತಿಗೆ ದೊಣ್ಣೆ ತೊಗೊಂಡು ಹೊಡಿತಾಳೆ. ಆವಾಗ ಇಡ್ತಿದ್ದ ಕರೆಂಟು ಬಿಟ್ಟೋಗುತ್ತೆ. ಎಲ್ಲರೂ ತಪ್ಪಂತ ಬಿದ್ದಿರ್ತಾರೆ. ಈ ಕಡೆ ಸೂರ್ಯ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬರ್ತಾನೆ. ಆಗ ಸೂರ್ಯ ಎಲ್ಲರೂ ಬಿದ್ದಿರೋದು ನೋಡಿ ಎಲ್ರಿಗೂ ಏನಾಯಿತು ಅಂತ ಕೇಳಿದಾಗ, ಎಲ್ಲರಿಗೂ ಕರೆಂಟ್ ಶಾಕ್ ಹೊಡೆದಿತ್ತು, ಅತ್ತೆಯವರಿಂದನೇ ಕರೆಂಟ್ ಪಾಸ್ ಆಗ್ತಾಯಿತ್ತು, ಅದಕ್ಕೆ ನಾನು ನಿಂಗೆ ದೊಣ್ಣೆ ತೊಗೊಂಡು ನೋಡಿದೆ, ಎಲ್ಲರೂ ಕೆಳಗಡೆ ಬಿದ್ದಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅಂತ ಗೋಳಾಡ್ಕೊಂಡು, ಅಯ್ಯೋ ನೀನು ಹೆಂಡ್ತಿ ಇವತ್ತನ್ನು ಕೊಲೆನೇ ಮಾಡಿಬಿಡ್ತಾ ಇದ್ಲು ನೋಡು, ಕೋಲ್ ತೊಗೊಂಡು ಎಷ್ಟು ಜೋರಾಗಿ ನನ್ನ ಕೈ ಮೇಲೆ ಹೊಡೆದ್ಲು, ಈ ಕೈಯೆಲ್ಲ ಎಷ್ಟು ನೋತಿದೆ ಅಂತ ಶಾಂತಿ ಕಿರಿಸ್ಕೊತಿರ್ತಾಳೆ. ಆಗ ಸೂರ್ಯ ಯಾವ ಸ್ವಿಚ್ಚಲ್ಲಿ ಕರೆಂಟ್ ಶಾಕ್ ಹೊಡೆದಿದ್ದು ಅಂತ ಕೇಳಿದಾಗ, ಈ ಕಡೆ ಸ್ವಿಚ್ಚಲ್ಲಿ ಅಂತ ಹೇಳ್ತಾನೆ. ಆಗ ಸೂರ್ಯ, ಅಯ್ಯೋ ಅಲ್ಲಿ ಕರೆಂಟ್ ಏನೋ ಪ್ರಾಬ್ಲಮ್ ಇದೆ ಅಂತ ಅವರು ಮೇಯ್ನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಹೋಗಿದ್ರು, ಯಾರಾದರೂ ಆನ್ ಮಾಡಿದ್ರೆ ಕರೆಂಟ್ ಶಾಕ್ ಹೊಡಿತಂತ ನನಗೆ ಹೇಳ್ಬಿಟ್ಟು ಹೋಗಿದ್ರು, ಯಾರು ಕರೆಂಟು ಮೇಯ್ನ್ ಸ್ವಿಚ್ ಆನ್ ಮಾಡಿದ್ದು ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ ನಾನೇ ಮಾಡಿದ್ದು ಅಂತ ಮನೋಜ ಹೇಳಿದಾಗ, ಲೂಸು ಯಾಕೋ ಆನ್ ಮಾಡಿದೆ, ಅದೇನೋ ಕರೆಂಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಆಫ್ ಮಾಡಿಬಿಟ್ಟು ಹೋಗಿದ್ರು, ನೀನು ನೋಡು ಆನ್ ಮಾಡಿ ಇವಾಗ ಎಲ್ಲರೂ ಕರೆಂಟ್ ಶಾಕ್ ಹೊಡೆಯೋಂಗೆ ಮಾಡ್ದಲ್ಲೋ ಅಂತ ಸೂರ್ಯ ಮನೋಜಂಗೆ ಬೈತಾನೆ. ಮನೋಜ ಎಲ್ಲರೂ ಕರೆಂಟ್ ಇಲ್ಲದ್ರೆ ಕಷ್ಟಪಡ್ತಿದ್ದಾರೆ ಅಂತ ಕರೆಂಟ್ ಬರಲಿ ಅಂತ ಆನ್ ಮಾಡಿದೆ ಅಂತ ಮನೋಜ ಹೇಳ್ತಾನೆ.
ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದೇನಾಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.